ಏನಕ್ಕೆ ನಿಂತ್ಕೊಂಡಿ ಊಟ ಬುದ್ಧಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇಯರ್ಲಿ ಒನ್ಸ್ ಹೆಲ್ತ್ ಚೆಕಪ್ ಇರುತ್ತೆ ನಮ್ಮ ಇವರ ಆಫೀಸಲ್ಲಿ, ಫ್ಯಾಮಿಲಿ ಚೆಕಪ್ಪು. ಅದೇ ಇವತ್ತು ಇವರು ಬ್ಲಡ್ ಸ್ಯಾಂಪಲ್ ತೊಗೊಳಕ್ಕೆ ಅಂತ ಬಂದಿದ್ದಾರೆ. ಬ್ಲಡ್ ಸ್ಯಾಂಪಲ್ ಕೊಟ್ವಿ. ಬೆಸ್ಟ್ ಇದು ಇಯರ್ಲಿ ಒನ್ಸ್ ಆಫೀಸಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಹೆಲ್ತ್ ಚೆಕಪ್ ಫ್ಯಾಮಿಲಿಗೆ. ಈ ಥರ ಓನ್ ಬಿಸ್ನೆಸ್ ಆ ಥರ ಎಲ್ಲ ಮಾಡೋರಿಗೆ ಇರೋದಿಲ್ಲ. ಬೆಟರು ನೀವು ಇಯರ್ಲಿ ಒನ್ಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾವುದೇ ಕಾಯಿಲೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಲಿ ಸ್ಟೇಜಲ್ಲಿ ಬೇಗ ಕ್ಯೂರ್ ಮಾಡ್ಕೋಬಹುದು. ಆದ್ರಿಂದ ಅಲ್ಲೋಡಲ್ಲ ಅವ್ರಿಗೆ ನರ ನೋಡಕ್ಕಾಗಿ ಹಿಡಿದ್ರಲ್ಲ ಅವಳೋಡಲ್ಲಿ ಸ್ಟಾಪ್ಲರ್ ತಗೊಂಡು ಹಿಡಿತಾ ಇದ್ದಾಳೆ. ಅದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಯಾಳ ನೋಡು. ಇವತ್ತು ವೀಕೆಂಡ್ ಅಂತ ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯಿತು. ಇನ್ನು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ರಲ್ಲ, ಅದಕ್ಕೆ ತಿಂಡಿ ಮಾಡೋಕ್ಕಾಗಿಲ್ಲ. ಹಾಗೆ ಹೊರಗೆ ಹೋಗಿ ತಿನ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಹೂವು ತೊಗೊಂಡು ನೋಡಿ, ಮಿಕ್ಸ್ ತೊಗೊಂಡ್ರೆ 80 ರೂಪೀಸ್ ಅಂತೆ. ಹಾಗೆ ಒಂದೇ ಫ್ಲವರ್ ಹೂವು ತೊಗೊತೀವಿ ಅಂದರೆ 50 ರೂಪಾಯಿ ಅಂತೆ 100 ಗ್ರಾಮ್ಗೆ. ನಮ್ಮ ಬೆಂಗಳೂರು ಸಿಟಿಯಲ್ಲಿ ನೋಡಿ ಎಷ್ಟು ದುಡ್ಡು ಕೊಡ್ತೀವಿ ಹೂವಿಗೆ. ಬಾವಿ ಬಂದನು ಅಲ್ಲಮ್ಮ, ಬಾವ ಬಂದನು. ಇನ್ನು ಬ್ರೇಕ್ಫಾಸ್ಟ್ ಅಂತೂ ಮಾಡ್ಕೊಬಂದ್ವಿ. ಇಲ್ಲಿ ಮನೆ ಕೆಳಗೆ ನಮ್ಮ ಏರಿಯಾದಲ್ಲೇ ಇಲ್ಲೇ ಗಣೇಶ ಇಡ್ತಾ ಇದ್ದಾರೆ ಇವತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಟೀ ಒಂದು ಮಾಡಿದೆ. ಮಧ್ಯಾಹ್ನ ಊಟನೂ ಅಲ್ಲೇ ಇರುತ್ತೆ ಅಂತ. ಸ್ಟೇಜು ಡ್ಯಾನ್ಸು ಎಲ್ಲ ಇರುತ್ತಂತೆ ಸಂಜೆ ಎಲ್ಲ. ನೋಡಬೇಕು ಹೇಗಿರುತ್ತಂತ. ಫ್ಯಾಮಿಲಿ ಫೋಟೋ ಇಲ್ಲಿ ಬಂದಲ್ಲಿಂದ, ಈ ಮನೆಗೆ ಬಂದಲ್ಲಿಂದ ಹಾಕೋಕ್ಕೆ ಆಗಿರಲಿಲ್ಲ. ಇವತ್ತು ಹಾಕೋಣ ಅಂತ ಹಾಕ್ತಾ ಇದ್ದಾರೆ. ಇನ್ನು ರೆಡಿಯಾಗಿ ಗಣೇಶ ಕೂರಿಸಿದಾರಲ್ಲ ಅಲ್ಲಿ ಹೋಗಬೇಕು. ಹಿಂಗೇನ್ ಬೇಕು? ಓಯ್ ಏನಕ್ಕೆ ನಿಂತ್ಕೊಂಡಿ? ವರ್ಣಿತಾ ಏನಕ್ಕೆ ನಿಂತ್ಕೊಂಡಿ? ಏನಕ್ಕೆ ನಿಂತ್ಕೊಂಡಿ? ಊಟ
ಬರ್ತೇನಾ ಪ್ರೈಸ್ ಇವಾಗ ಮಾಡಿ ಎಲ್ಲ ಕಂಟಿನ್ಯೂಸ್ ಆಗಿ ಚಪ್ಪಾಳೆ ಬರಬೇಕು ಮುಗಿಯೋ ತನಕ ಎಲ್ಲ ಮಕ್ಕಳಿಗೆ ಆಗೋ ತನಕ ಚಪ್ಪಾಳೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ರಾಮಚಂದ್ರ ಮಹಾರಾಜ್ ಕಿ ಜೈ ಗಣೇಶ ಕಿ ವಿನಾಯಕನಿಗೆ ವಿನಾಯಕನಿಗೆ ವಿಘ್ನ ವಿನಾಶಕನಿಗೆ ಗಣಪತಿಗೆ ಮೂಷಿಕ ವಾಹನನಿಗೆ ಗೌರಿ ಮಾತಾ ಕಿ ಗೌರಿ ಮಾತಾ ಕಿ ಗೌರಿ ಪುತ್ರ ಕಿ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟೀ ಮಾಡೋಣ ಅಂದರೆ ಟೀ ಪುಡಿನೇ ಖಾಲಿ ಆಗಿಬಿಟ್ಟಿತ್ತು. ಟೀ ಪುಡಿ ಇಲ್ಲದೇ ಟೀ ಮಾಡೋರು ನಮ್ಮಮ್ಮ, ಅದನ್ನು ನೋಡ್ಕೊಂಡಿದ್ದೆ. ಬರೀ ಏಲಕ್ಕಿ ಹಾಕಿ 2 ಲವಂಗ ಕುಟ್ಟಿ ಮತ್ತು ಶುಂಠಿ ಸ್ವಲ್ಪ ಕುಟ್ಬಿಟ್ಟು ಹಾಕೋದು. ಧನಿಯಾ ಕಾಳು ಇರಲಿಲ್ಲ, ನಾನು ಪೌಡರೇ ಇತ್ತು, ಪೌಡರೇ ಹಾಕಿದ್ದೀನಿ. ಆಮೇಲೆ ಸಕ್ಕರೆ, ಹಾಲು, ಬೆಲ್ಲ ಹಾಕಿದ್ರೂ ಚೆನ್ನಾಗತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು, ಅಂದರೆ ಸಣ್ಣ ಉರಿಲೇ ಇಟ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದೇ ಇವತ್ತು ಸ್ಪೆಷಲಾಗಿ ಮಾಡಿದ್ದೆ ಈ ಟೀನ. ಟೀ ಪುಡಿ ಇಲ್ಲ, ಮಸಾಲ ಟೀ. 1 ನಿಮಿಷ ಅಲ್ಲೇ ಇರ್ಬೇಕು, ನಾ ಹೇಳಿದ್ಮೇಲೆ ಬರ್ಬೇಕು. 1 2 3 ಸ್ಟಾರ್ಟ್. ಟೀಚಿಂಗ್ ಅವಳಿಗೆ ಜಾಗ ಇಲ್ಲ. 2 3 ಸ್ಟಾರ್ಟ್. ಬನ್ನಿ. ವೈ ನಾಟ್ ಚೀಟಿಂಗ್. ಸ್ಟಾರ್ಟ್. ಚೀಟಿಂಗ್. ಇವಾಗ ಗಣೇಶನ ಇವತ್ತೇ ತಂದಿದ್ದು, ಇವತ್ತೇ ವಿಸರ್ಜನೆ ಮಾಡ್ತಾರೆ. ಇದು ಮೆರವಣಿಗೆ ಇವಾಗ ಸ್ಟಾರ್ಟ್ ಆಯಿತು. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲೆಲ್ಲ ಗಣೇಶ ಬಿಡಬೇಕಾದ್ರೆ ಇಷ್ಟೊಂದು ಡ್ಯಾನ್ಸ್ ಮಾಡ್ಕೊಂಡು ಕೆರೆಯಲ್ಲಿ ಬಿಡೋವರೆಗೂ ಹೋಗ್ತಿದ್ವಿ. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಇವಾಗ. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.